ಇನ್ನು ಬಟಾಣಿ ವಿಚಾರದ ಬಗ್ಗೆನೂ ಕೂಡ ಕೆಲವೊಂದಷ್ಟು ಅಪಸ್ವರಗಳು ಎದ್ದಿರುವಂಥದ್ದು. ನೋಡಿ, ಬಟಾಣಿಯಲ್ಲಿ ಇರುವಂತಹ ಕಲರ್ ಮುಂಚಿನೂ ಕೂಡ ಗೊತ್ತು. ಈ ಹಸಿರು ಬಟಾಣಿ ನಾವೇನು ಯೂಸ್ ಮಾಡ್ತೀವಿ ನೋಡ್ತೀವಿ, ಆ ಹಸಿರು ಬಣ್ಣ ಬರೋದಕ್ಕೆ ತುಂಬಾನೇ ಕಲರ್ಸ್ ಅನ್ನು ಯೂಸ್ ಮಾಡ್ತಾರೆ ಅಂತೇಳಿ ಇದ್ರ ಬಗ್ಗೆನೂ ಕೂಡ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮಾತಾಡಿದ್ದಾರೆ. ಸುಮಾರು 31 ಮಾದರಿಗಳನ್ನ ನಾವು ಸ್ಯಾಂಪಲ್ಸ್ ಕಳಿಸಿದ್ವಿ, ಅದರ ವರದಿ ಕೂಡ ಬಂದಿದೆ. ಈ 31 ಮಾದರಿಗಳ ವರದಿಯಲ್ಲಿ 26 ಮಾದರಿ ಅಸುರಕ್ಷಿತ ಅನ್ನುವಂಥದ್ರ ಬಗ್ಗೆ ನಮಗೆ ರಿಪೋರ್ಟ್ ಸಿಕ್ಕಿದೆ ಅಂತೇಳಿ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗೆ ನಾವು ಬಳಸುವಂತಹ ದಿನನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳು ಅದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಕಲಬೆರಕೆ ಆಗಿದೆ ಅನ್ನುವಂಥದ್ರ ಬಗ್ಗೆ ನಾವು ಇಲ್ಲಿ ಗಮನ ಹರಿಸ್ಬೇಕು. ನೋಡಿ, ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಆ ಬಟಾಣಿಗಳು ಹೇಗಿದ್ದ ಕಲರ್ ಹೇಗಾಗತ್ತೆ ಅಂತೇಳಿ. ನೋಡಿ, ಎಷ್ಟು ಗ್ರೀನ್ ಕಲರ್ನ ಯೂಸ್ ಮಾಡ್ತಾ ಇದ್ದಾನೆ. ಇದು ಯಾವುದು ಕೂಡ ಆರ್ಗ್ಯಾನಿಕ್ ಅಲ್ಲ, ಇದೆಲ್ಲವೂ ಕೂಡ ಕೆಮಿಕಲ್ ಮಿಶ್ರಿತ ಪದಾರ್ಥಗಳು. ಇದು ಸಹಜವಾಗಿ ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಈ ಬಗ್ಗೆ ಸಚಿವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಹಸಿರು ಬಟಾಣಿ ಇದೆ, ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾರೆ ಅಂತ ನಮ್ಮ ಕಂಪ್ಲೇಂಟ್ ಬಂದಿತ್ತು. ಸೊ ಅದರ ಮೇಲೆ 106 ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಅದರಲ್ಲಿ 31 ಮಾದರಿಗಳು 106ರಲ್ಲಿ 31 ಕಂಪ್ಲೀಟ್ ಆಗಿದೆ ಏನು ವಿಶ್ಲೇಷಣೆ. 31ರಲ್ಲಿ 26 ಅಸುರಕ್ಷಿತ ಆಗಿದೆ. 31ರಲ್ಲಿ 26 ಅಸುರಕ್ಷಿತ, 5 ಮಾತ್ರ ಸುರಕ್ಷಿತ. ಇನ್ನು ಬೇರೆದೆಲ್ಲ ರಿಸಲ್ಟ್ಸ್ ಬರಬೇಕು. 106ರಲ್ಲಿ ಕೇವಲ 31 ಮಾತ್ರ ಬಂದಿದೆ. ಸೊ ಇದು ಖಂಡಿತವಾಗಿಯೂ ಇದು ಅಂದ್ರೆ ಏನಂತ ಹೇಳಿದ್ರೆ ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇರುವಂಥದ್ದು. ಬ್ಯಾಂಡ್ ಕಲರಿಂಗ್ ಏಜೆಂಟ್ ಅಂದ್ರೆ ಈ ಸನ್ಸೆಟ್ ಯೆಲ್ಲೋ ಮತ್ತು ಟೆಟ್ರಝೀನ್ ಈ ಥರದ್ದೆಲ್ಲ ಯಾವುದು ಉಪಯೋಗ ಮಾಡಬಾರ್ದು ಅದನ್ನ ಉಪಯೋಗ ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರ ಇದು ಫೇಲ್ಯೂರ್ ಆಗಿದೆ. ಇದೆಲ್ಲ ಬ್ಯಾಂಡ್ ಕೆಮಿಕಲ್ಸು, ಇದು ಕಾರ್ಸಿನೋಜೆನಿಕ್ ಅಂತಲೂ ಹೇಳ್ತಾರೆ, ಮತ್ತು ಇದು ಬಳಕೆ ಮಾಡಬಾರ್ದು ಅಂತ ಸ್ಪಷ್ಟವಾದಂಥ ಇದು ಕಾನೂನು. ಸೊ ಇದು ಸ್ವಲ್ಪ ನಮಗೆ ಆತಂಕನೇ, ಯಾಕಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉಪಯೋಗ ಆಗ್ತಾ ಇದೆ ಅಂತ ಪ್ರೂವ್ ಆಯಿತು.